ರಿಂದ ಬಂದಿದ್ದೀನಿ. ನಾನು ನಮ್ಮ ಮನೆಯವರು ಇಬ್ಬರೂ ಬಂದಿದ್ವಿ. ನಮ್ಮ ಮನೆಯವರಿಗೆ ಸ್ವಲ್ಪ ಲೋಯರ್ ಬ್ಯಾಕ್ ಪೈನು ಮತ್ತು ನೀ ಪೈನ್ ಇತ್ತು. ಹಾಗಾಗಿ ನಾವು ನಿಸರ್ಗ ಮನೆ ಸಿರ್ಸಿನಲ್ಲಿರ್ತಕ್ಕಂಥ ನಿಸರ್ಗ ಮನೆ ಡಾಕ್ಟರ್ ವೆಂಕಟರಮಣ ಹೆಗ್ಡೆ ಅವ್ರದ್ದು, ಕನ್ಫ್ಯೂಸ್ ಮಾಡ್ಕೋಬೇಡಿ, ನಿಸರ್ಗ ಹಾಸ್ಪಿಟ್ಲು ಟೌನಲ್ಲಿದೆ. ಅದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ಇದು ನಿಸರ್ಗ ಮನೆ ತುಂಬ ಒಳ್ಳೆ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಜಾಗ, ತುಂಬ ಚೆನ್ನಾಗಿದೆ. ಇಲ್ಲಿರ್ತಕ್ಕಂಥ ಟ್ರೀಟ್ಮೆಂಟು ಕೂಡ ಅಷ್ಟೇ, ಸಿಬ್ಬಂದಿ ವರ್ಗನೂ ಅಷ್ಟೇ ಒಬ್ಬ ಪರ್ಸ್ನಲ್ ಕೇರ್ಗಳು ತಗೊಳ್ತಾ ಇದ್ದಾರೆ. ನಾನು ಸುಮಾರು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನೋಡಬೇಕು ಅಂತ ಹೇಳಿದರೆ ಇಂಥ ಪ್ರಕೃತಿ ದತ್ತವಾದಂಥ ಹಾಸ್ಪಿಟಲ್ ಎಲ್ಲೂ ಕಾಣಲಿಲ್ಲ ನಾನು. ತುಂಬ ಒಳ್ಳೆಯ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಎಲ್ಲ ಡಾಕ್ಟ್ರುಗಳು ಅಷ್ಟೇ, ಹಾಗೂ ಅವರ ಮನೆಯವರಾಗಲಿ ಹೆಗ್ಡೆಯವರಾಗಲಿ ತುಂಬ ಕೇರ್ ತಗೊಳ್ತಾರೆ. ಪ್ರತಿ ದಿವಸವೂ ಇಲ್ಲೇ ಇದ್ಬಿಟ್ಟು ಪ್ರತಿಯೊಬ್ಬರನ್ನು ವಿಚಾರ ಮಾಡಿ ಹೇಗಾಯಿತು ಏನಾಯಿತು ಅಂತ ಹೇಳ್ಬಿಟ್ಟು. ಈಗ ನಮಗೆ ಸುಮಾರು 90% ನಮಗೆ ಕ್ಯೂರ್ ಆಗಿದೆ. ನೆಕ್ಸ್ಟು ಇನ್ನು 10% ಕ್ಯೂರ್ ಆಗುತ್ತೆ. ನೀವು ಮುಂದಿನ ದಿನಗಳಲ್ಲಿ ನೀವು ಟ್ರೀಟ್ಮೆಂಟ್ ತೊಗೊಂಡು ಪ್ರತಿ ದಿವಸ ರೆಗ್ಯುಲರಾಗಿ ಬೆಳಗ್ಗೆ ಸಾಯಂಕಾಲ ಎಕ್ಸಸೈಸ್ ಮಾಡಿ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ನಡ್ಕೊಂಡ್ವಿ ಅಂತ ಹೇಳಿದರೆ ಚೆನ್ನಾಗಾಗ್ತೀವಿ, ನಮಗೆ ಏನು ತೊಂದರೆನೇ ಬರೋದಿಲ್ಲ ಅಂಥೇಳಿ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ದಯಮಾಡಿ ಈ ಒಂದು ಏನು ಚಿಕಿತ್ಸೆ ಇಲ್ಲಿ ದೊರಕುತ್ತೆ ಅದನ್ನು ಡಾಕ್ಟರ್ ವೆಂಕಟರಮಣ ಹೆಗ್ಡೆ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಹಾಸ್ಪಿಟ್ಲ್, ಪ್ರಕೃತಿ ಹಾಸ್ಪಿಟ್ಲ್ ಏನಿದೆ, ಅದರಲ್ಲಿ ತಾವೆಲ್ಲರೂ ಬಂದು ಪ್ರಯೋಜನ ಪಡ್ಕೊಳ್ಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ.